ಚಲಿಸುವಾಗ ಯಾವುದೇ ಕಾರಣಕ್ಕೂ ಕೂಡ ಎಮರ್ಜೆನ್ಸಿ ಚೈನ್ ಅನ್ನು ಎಳಿಬಾರದು. ಎಮರ್ಜೆನ್ಸಿ ಇದ್ದಾಗ ಮಾತ್ರ ಆ ಚೈನ್ ಅನ್ನ ಎಳಬೇಕು. ಆದ್ರೆ ಚಲಿಸ್ತಾ ಇದ್ದಂತ ರೈಲಿನ ಚೈನ್ ಅನ್ನ ಎಳೆದು ರಾದ್ದಾಂತ ಮಾಡಿರುವಂತಹ ಘಟನೆ ನಡೆದಿದೆ. ಅದನ್ನ ಪ್ರಶ್ನೆ ಮಾಡಿದಕ್ಕೆ ಸಿಬ್ಬಂದಿ ಮೇಲೇನೆ ಹಲ್ಲೆಗೆ ಮುಂದಾದಂತಹ ಪುಂಡರು ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದೆ. ಈ ರಾದ್ದಾಂತ ಮಾಡೋದಕ್ಕೆ ಅಂತೇಳಿ ಕೆಲ ಪುಂಡರು ಕಾಯ್ತಾ ಇರ್ತಾರೆ. ಅದನ್ನೇರು ಪ್ರಶ್ನೆ ಮಾಡಿದ್ರೆ ಸಿಬ್ಬಂದಿ ಮೇಲೆ ಹಲ್ಲೆ ಮುಂದಾಗ್ತಾರೆ. ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಿಂದ ಗೋವಾಕ್ಕೆ ಹೊರಟಿದ್ರು. ಗೋವಾದಿಂದ ಬೆಂಗಳೂರು ಬರ್ತಾ ಇಲ್ಲ, ಇನ್ನು ಗೋವಾ ಹೋಗ್ತಾ ಇದ್ರು ಬೆಂಗಳೂರಿಂದ. ಆಗ್ಲೇ ಶುರು ಮಾಡ್ಕೊಂಡಿದ್ರು ಗಲಾಟೆ. ಪ್ರಶ್ನೆ ಮಾಡಿದಂತ ಆರ್ಪಿಎಫ್ ಸಿಬ್ಬಂದಿ ಮೇಲೇನೆ ಹಲ್ಲೆಗೆ ಯತ್ನ ನಡೆದಿದೆ. ಯಶವಂತಪುರ ರೈಲ್ವೆ ಠಾಣೆಯಲ್ಲಿ 3 ವಿರುದ್ಧ ದೂರು ದಾಖಲಾಗಿದೆ. ಎಫ್ಐಆರ್ ದಾಖಲಿಸಿ 3 ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಚಲಿಸುವಾಗ ಯಾವುದೇ ಕಾರಣಕ್ಕೂ ಕೂಡ ಎಮರ್ಜೆನ್ಸಿ ಚೈನ್ ಅನ್ನು ಎಳಿಬಾರದು. ಎಮರ್ಜೆನ್ಸಿ ಇದ್ದಾಗ ಮಾತ್ರ ಆ ಚೈನ್ ಅನ್ನ ಎಳಬೇಕು. ಆದ್ರೆ ಚಲಿಸ್ತಾ ಇದ್ದಂತ ರೈಲಿನ ಚೈನ್ ಅನ್ನ ಎಳೆದು ರಾದ್ದಾಂತ ಮಾಡಿರುವಂತಹ ಘಟನೆ ನಡೆದಿದೆ. ಅದನ್ನ ಪ್ರಶ್ನೆ ಮಾಡಿದಕ್ಕೆ ಸಿಬ್ಬಂದಿ ಮೇಲೇನೆ ಹಲ್ಲೆಗೆ ಮುಂದಾದಂತಹ ಪುಂಡರು ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದೆ. ಈ ರಾದ್ದಾಂತ ಮಾಡೋದಕ್ಕೆ ಅಂತೇಳಿ ಕೆಲ ಪುಂಡರು ಕಾಯ್ತಾ ಇರ್ತಾರೆ. ಅದನ್ನೇರು ಪ್ರಶ್ನೆ ಮಾಡಿದ್ರೆ ಸಿಬ್ಬಂದಿ ಮೇಲೆ ಹಲ್ಲೆ ಮುಂದಾಗ್ತಾರೆ. ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಿಂದ ಗೋವಾಕ್ಕೆ ಹೊರಟಿದ್ರು. ಗೋವಾದಿಂದ ಬೆಂಗಳೂರು ಬರ್ತಾ ಇಲ್ಲ, ಇನ್ನು ಗೋವಾ ಹೋಗ್ತಾ ಇದ್ರು ಬೆಂಗಳೂರಿಂದ. ಆಗ್ಲೇ ಶುರು ಮಾಡ್ಕೊಂಡಿದ್ರು ಗಲಾಟೆ. ಪ್ರಶ್ನೆ ಮಾಡಿದಂತ ಆರ್ಪಿಎಫ್ ಸಿಬ್ಬಂದಿ ಮೇಲೇನೆ ಹಲ್ಲೆಗೆ ಯತ್ನ ನಡೆದಿದೆ. ಯಶವಂತಪುರ ರೈಲ್ವೆ ಠಾಣೆಯಲ್ಲಿ 3 ವಿರುದ್ಧ ದೂರು ದಾಖಲಾಗಿದೆ. ಎಫ್ಐಆರ್ ದಾಖಲಿಸಿ 3 ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಚಲಿಸುವಾಗ ಯಾವುದೇ ಕಾರಣಕ್ಕೂ ಕೂಡ ಎಮರ್ಜೆನ್ಸಿ ಚೈನ್ ಅನ್ನು ಎಳಿಬಾರದು. ಎಮರ್ಜೆನ್ಸಿ ಇದ್ದಾಗ ಮಾತ್ರ ಆ ಚೈನ್ ಅನ್ನ ಎಳಬೇಕು. ಆದ್ರೆ ಚಲಿಸ್ತಾ ಇದ್ದಂತ ರೈಲಿನ ಚೈನ್ ಅನ್ನ ಎಳೆದು ರಾದ್ದಾಂತ ಮಾಡಿರುವಂತಹ ಘಟನೆ ನಡೆದಿದೆ. ಅದನ್ನ ಪ್ರಶ್ನೆ ಮಾಡಿದಕ್ಕೆ ಸಿಬ್ಬಂದಿ ಮೇಲೇನೆ ಹಲ್ಲೆಗೆ ಮುಂದಾದಂತಹ ಪುಂಡರು ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದೆ. ಈ ರಾದ್ದಾಂತ ಮಾಡೋದಕ್ಕೆ ಅಂತೇಳಿ ಕೆಲ ಪುಂಡರು ಕಾಯ್ತಾ ಇರ್ತಾರೆ. ಅದನ್ನೇರು ಪ್ರಶ್ನೆ ಮಾಡಿದ್ರೆ ಸಿಬ್ಬಂದಿ ಮೇಲೆ ಹಲ್ಲೆ ಮುಂದಾಗ್ತಾರೆ. ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಿಂದ ಗೋವಾಕ್ಕೆ ಹೊರಟಿದ್ರು. ಗೋವಾದಿಂದ ಬೆಂಗಳೂರು ಬರ್ತಾ ಇಲ್ಲ, ಇನ್ನು ಗೋವಾ ಹೋಗ್ತಾ ಇದ್ರು ಬೆಂಗಳೂರಿಂದ. ಆಗ್ಲೇ ಶುರು ಮಾಡ್ಕೊಂಡಿದ್ರು ಗಲಾಟೆ. ಪ್ರಶ್ನೆ ಮಾಡಿದಂತ ಆರ್ಪಿಎಫ್ ಸಿಬ್ಬಂದಿ ಮೇಲೇನೆ ಹಲ್ಲೆಗೆ ಯತ್ನ ನಡೆದಿದೆ. ಯಶವಂತಪುರ ರೈಲ್ವೆ ಠಾಣೆಯಲ್ಲಿ 3 ವಿರುದ್ಧ ದೂರು ದಾಖಲಾಗಿದೆ. ಎಫ್ಐಆರ್ ದಾಖಲಿಸಿ 3 ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು.
ಚಲಿಸುವಾಗ ಯಾವುದೇ ಕಾರಣಕ್ಕೂ ಕೂಡ ಎಮರ್ಜೆನ್ಸಿ ಚೈನ್ ಅನ್ನ ಎಳಿಬಾರದು. ಎಮರ್ಜೆನ್ಸಿ ಇದ್ದಾಗ ಮಾತ್ರ ಆ ಚೈನ್ ಅನ್ನ ಎಳಬೇಕು. ಆದ್ರೆ ಚಲಿಸ್ತಾ ಇದ್ದಂತ ರೈಲಿನ ಚೈನ್ ಅನ್ನ ಎಳೆದು ರಾದ್ದಾಂತ ಮಾಡಿರುವಂತಹ ಘಟನೆ ನಡೆದಿದೆ. ಅದನ್ನ ಪ್ರಶ್ನೆ ಮಾಡಿದಕ್ಕೆ ಸಿಬ್ಬಂದಿ ಮೇಲೇನೆ ಹಲ್ಲೆಗೆ ಮುಂದಾದಂತಹ ಪುಂಡರು. ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದೆ. ಈ ರಾದ್ದಾಂತ ಮಾಡೋದಕ್ಕೆ ಅಂತೇಳಿ ಕೆಲ ಪುಂಡರು ಕಾಯ್ತಾ ಇರ್ತಾರೆ. ಅದನ್ನೇರು ಪ್ರಶ್ನೆ ಮಾಡಿದ್ರೆ ಸಿಬ್ಬಂದಿ ಮೇಲೆ ಹಲ್ಲೆ ಮುಂದಾಗ್ತಾರೆ. ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಿಂದ ಗೋವಾಕ್ಕೆ ಹೊರಟಿದ್ರು. ಗೋವಾದಿಂದ ಬೆಂಗಳೂರು ಬರ್ತಾ ಇಲ್ಲ, ಇನ್ನು ಗೋವಾ ಹೋಗ್ತಾ ಇದ್ರು ಬೆಂಗಳೂರಿಂದ. ಆಗ್ಲೇ ಶುರು ಮಾಡ್ಕೊಂಡಿದ್ರು ಇಲ್ಲಿ ಗಲಾಟೆ. ಪ್ರಶ್ನೆ ಮಾಡಿದಂತ ಆರ್ಪಿಎಫ್ ಸಿಬ್ಬಂದಿ ಮೇಲೇನೆ ಹಲ್ಲೆಗೆ ಯತ್ನ ನಡೆದಿದೆ. ಯಶವಂತಪುರ ರೈಲ್ವೆ ಠಾಣೆಯಲ್ಲಿ 3 ವಿರುದ್ಧ ದೂರು ದಾಖಲಾಗಿದೆ. ಎಫ್ಐಆರ್ ದಾಖಲಿಸಿ 3 ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಚಲಿಸುವಾಗ ಯಾವುದೇ ಕಾರಣಕ್ಕೂ ಕೂಡ ಎಮರ್ಜೆನ್ಸಿ ಚೈನ್ ಅನ್ನ ಎಳಿಬಾರದು. ಎಮರ್ಜೆನ್ಸಿ ಇದ್ದಾಗ ಮಾತ್ರ ಆ ಚೈನ್ ಅನ್ನ ಎಳಬೇಕು. ಆದ್ರೆ ಚಲಿಸ್ತಾ ಇದ್ದಂತ ರೈಲಿನ ಚೈನ್ ಅನ್ನ ಎಳೆದು ರಾದ್ದಾಂತ ಮಾಡಿರುವಂತಹ ಘಟನೆ ನಡೆದಿದೆ. ಅದನ್ನ ಪ್ರಶ್ನೆ ಮಾಡಿದಕ್ಕೆ ಸಿಬ್ಬಂದಿ ಮೇಲೇನೆ ಹಲ್ಲೆಗೆ ಮುಂದಾದಂತಹ ಪುಂಡರು. ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದೆ. ಈ ರಾದ್ದಾಂತ ಮಾಡೋದಕ್ಕೆ ಅಂತೇಳಿ ಕೆಲ ಪುಂಡರು ಕಾಯ್ತಾ ಇರ್ತಾರೆ. ಅದನ್ನೇರು ಪ್ರಶ್ನೆ ಮಾಡಿದ್ರೆ ಸಿಬ್ಬಂದಿ ಮೇಲೆ ಹಲ್ಲೆ ಮುಂದಾಗ್ತಾರೆ. ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಿಂದ ಗೋವಾಕ್ಕೆ ಹೊರಟಿದ್ರು. ಗೋವಾದಿಂದ ಬೆಂಗಳೂರು ಬರ್ತಾ ಇಲ್ಲ, ಇನ್ನು ಗೋವಾ ಹೋಗ್ತಾ ಇದ್ರು ಬೆಂಗಳೂರಿಂದ. ಆಗ್ಲೇ ಶುರು ಮಾಡ್ಕೊಂಡಿದ್ರು ಇಲ್ಲಿ ಗಲಾಟೆ. ಪ್ರಶ್ನೆ ಮಾಡಿದಂತ ಆರ್ಪಿಎಫ್ ಸಿಬ್ಬಂದಿ ಮೇಲೇನೆ ಹಲ್ಲೆಗೆ ಯತ್ನ ನಡೆದಿದೆ. ಯಶವಂತಪುರ ರೈಲ್ವೆ ಠಾಣೆಯಲ್ಲಿ 3 ವಿರುದ್ಧ ದೂರು ದಾಖಲಾಗಿದೆ. ಎಫ್ಐಆರ್ ದಾಖಲಿಸಿ 3 ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು.